ನಮಸ್ಕಾರ. ಬನ್ನಿ, ಇವತ್ತು ಬೈಬಲ್ನಲ್ಲೇ ತುಂಬಾನೇ ನಿಗೂಢವಾಗಿರೋ ಒಂದು ಸಾಲಿನ ಬಗ್ಗೆ ಮಾತಾಡೋಣ. ಆಕಾಶದಿಂದ 1/3 ನಕ್ಷತ್ರಗಳು ಬೀಳುತ್ತೆ ಅನ್ನೋ ಮಾತಿನ ನಿಜವಾದ ಅರ್ಥವಾದ್ರೂ ಏನು? ಹಾಗಾದ್ರೆ ಬನ್ನಿ, ಪ್ರಕಟಣೆ ಪುಸ್ತಕದಲ್ಲಿ ಬರುವ ಈ ತುಂಬಾನೇ ಶಕ್ತಿಯುತ ಹಾಗೇನೇ ನಿಗೂಢವಾಗಿರೋ ವಾಕ್ಯದ ಆಳಕ್ಕೆ ಇಳಿದು ನೋಡೋಣ. ನೋಡಿ, ಈ ಒಂದೇ ಒಂದು ವಾಕ್ಯ ಇದೆಯಲ್ಲ, ಇದು ಶತಮಾನಗಳಿಂದ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಹಾಗಾಗಿ ಇವತ್ತು ಒಂದು ನಿರ್ದಿಷ್ಟ ವಿಶ್ಲೇಷಣೆಯನ್ನ ಇಟ್ಕೊಂಡು ಇದರ ಹಿಂದಿರೋ ಪ್ರಮುಖ ಸಿದ್ಧಾಂತಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಈ ರಹಸ್ಯದ ಗಂಟನ್ನು ಬಿಡಿಸ್ಬೇಕು ಅಂದ್ರೆ ಮೊದಲು ನಾವು ಆ ದೃಶ್ಯದಲ್ಲಿ ಏನಿದೆ, ಯಾರೆಲ್ಲ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬರುವ ಮೊದಲ ಪ್ರಮುಖ ಪಾತ್ರ ಕೆಂಪು ಘಟಸರ್ಪ. ಪ್ರಕಟಣೆ ಪುಸ್ತಕದ ಪ್ರಕಾರ ಇದು ಬೇರಾರೂ ಅಲ್ಲ, ಸೈತಾನನೇ. ಇನ್ನು ಎರಡನೇ ಪಾತ್ರ ಬಂದು ಆಕಾಶದಲ್ಲಿ ಕಾಣಿಸುವ ಒಬ್ಬ ಸ್ತ್ರೀ. ಆಕೆ ಒಂದು ಮಗುವಿಗೆ ಜನ್ಮ ಕೊಡೋಕೆ ಸಿದ್ಧಳಾಗಿರ್ತಾಳೆ. ಮತ್ತೆ ಕೊನೆಯದಾಗಿ ಆ ಗಂಡು ಮಗು. ಮುಂದೆ ಅಪಾರ ಶಕ್ತಿಯನ್ನು ಪಡೆಲಿರೋ ಈ ಮಗುವನ್ನ ಹುಟ್ಟಿದ ತಕ್ಷಣನೇ ನಾಶ ಮಾಡಬೇಕು ಅಂತ ಆ ಘಟಸರ್ಪ ಕಾಯ್ತಾ ಇರುತ್ತೆ. ನೋಡಿ, ಇಡೀ ವಿಶ್ಲೇಷಣೆ ಕುತೂಹಲಕಾರಿಯಾಗೋದೇ ಇಲ್ಲಿಂದ. ಯಾಕಂದ್ರೆ ಲೇಖಕರು ಒಂದು ತುಂಬಾನೇ ಮುಖ್ಯವಾದ ಅಡಿಪಾಯವನ್ನ ಹಾಕ್ತಾರೆ ಮತ್ತು ನಮ್ಮ ಇಡೀ ತನಿಖೆ ನಿಂತಿರೋದೇ ಅದರ ಮೇಲೆ. ಸೊ ಇದೇ ನಮಗೆ ಸಿಕ್ಕಿರೋ ಮುಖ್ಯ ಸುಳಿವು. ಇಲ್ಲಿ ಚರ್ಚೆಗೆ ಬರೋ ಪ್ರತಿಯೊಂದು ಸಿದ್ಧಾಂತವನ್ನು ನಾವು ಈ ಒಂದೇ ಒಂದು ನಂಬಿಕೆಯ ಮೇಲೆ ಅಳೆದು ನೋಡಬೇಕು. ಅದೇನಂದ್ರೆ, ಆ ಮಗು ಕರ್ತನಾದ ಯೇಸುವೇ ಆಗಿರಬೇಕು. ಈ ಮುಖ್ಯವಾದ ಪಾಯಿಂಟನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಆಧಾರ ಗ್ರಂಥದಲ್ಲಿರೋ 4 ಮುಖ್ಯ ಸಿದ್ಧಾಂತಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಈ 4 ವ್ಯಾಖ್ಯಾನಗಳು ನೋಡಿ, ಒಂದೇ ಘಟನೆಗೆ ಆದರೆ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಹಾಗೆ ಬೇರೆ ಬೇರೆ ವಿವರಣೆಗಳನ್ನು ಕೊಡುತ್ತೆ. ಒಂದು ಸಾಂಕೇತಿಕ ವಂಚನೆ ಅಂದ್ರೆ ಇನ್ನೊಂದು ನೇರವಾದ ಸಾವು ಅಂತ ಹೇಳುತ್ತೆ. ಸರಿ, ಈಗ ಪ್ರತಿಯೊಂದು ಸಿದ್ಧಾಂತವನ್ನು ಲೇಖಕರ ಆ ಮುಖ್ಯವಾದ ಅಡಿಪಾಯದ ಮೇಲೆ ಇಟ್ಟು ಪರೀಕ್ಷೆ ಮಾಡಿ ನೋಡೋಣ. ಯಾವುದು ನಿಲ್ಲುತ್ತೆ, ಯಾವುದು ಬೀಳುತ್ತೆ ಅಂತ. ಈ ಟೇಬಲ್ ನೋಡಿದ್ರೆ ನಮಗೆ ಒಂದು ಕ್ಲಿಯರ್ ಚಿತ್ರ ಸಿಗುತ್ತೆ. ನಮ್ಮ ತನಿಖೆಯಲ್ಲಿರೋ ಆ 4 ಶಂಕಿತರು ಯಾರು, ಮತ್ತೆ ಲೇಖಕರ ತೀರ್ಪು ಯಾವ ಕಡೆ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಸುಳಿವು ಕೂಡ ಸಿಗುತ್ತೆ. ಮೊದಲನೇ ಸಿದ್ಧಾಂತ ಏನಪ್ಪಾ ಅಂದೆ, ಇದು ಬೇರೇನೂ ಅಲ್ಲ, 4ನೇ ತುತೂರಿ ಊದಿದಾಗ ನಡೆಯೋ ಘಟನೆ ಅಂತ. ಆ ಸಮಯದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಇವುಗಳ 3ನೇ ಒಂದು ಭಾಗ ಕತ್ಲಾಗ್ಬಿಡುತ್ತೆ. ಆದ್ರೆ ಲೇಖಕರು ಈ ವಾದವನ್ನು ತಕ್ಷಣನೇ ತಳ್ಳಿಹಾಕ್ತಾರೆ. ಯಾಕಂದ್ರೆ ಅವರ ಪ್ರಕಾರ ಇಲ್ಲಿ ನಕ್ಷತ್ರಗಳು ಅಂದ್ರೆ ಕೇವಲ ಆಕಾಶದಲ್ಲಿರೋ ಕಾಯಗಳಲ್ಲ, ಅವು ದೇವದೂತರು ಅಥವಾ ಮನುಷ್ಯರಂತಹ ಜೀವಿಗಳನ್ನ ಸೂಚಿಸುತ್ತವೆ. ಹಾಗಾಗಿ ಅವುಗಳ ಮಹತ್ವ ತುಂಬಾ ದೊಡ್ಡದು. ಸರಿ, ಹಾಗಾದ್ರೆ ಈ ವಾದ ಸರಿ ಇಲ್ಲ ಅಂದ್ರೆ ಮುಂದಿನ ಸಾಧ್ಯತೆ ಏನು? ಇನ್ನೊಂದು ಸಿದ್ಧಾಂತದ ಪ್ರಕಾರ ಬೀಳೋ ನಕ್ಷತ್ರಗಳು ಅಂದ್ರೆ ಮಾನವಕುಲದ 3ನೇ ಒಂದು ಭಾಗದ ಸಾವು. ಇದನ್ನ 6ನೇ ತುತೂರಿಯ ಘಟನೆಗೆ ಹೋಲಿಸಲಾಗತ್ತೆ. ಆದ್ರೆ ಇಲ್ಲೂ ಒಂದು ಸಮಸ್ಯೆ ಇದೆ. ನಮ್ಮ ಮುಖ್ಯ ಅಡಿಪಾಯ ಏನಾಗಿತ್ತು? ಆ ಮಗು ಯೇಸು ಅಂತ ಅಲ್ವಾ? ಹಾಗಾದ್ರೆ ಈ ಸಿದ್ಧಾಂತ ಟೈಮ್ಲೈನಲ್ಲೇ ಫೇಲ್ ಆಗತ್ತೆ. ಯಾಕಂದ್ರೆ ಯೇಸುವಿನ ಸ್ವರ್ಗಾರೋಹಣ ಈ ಸಿದ್ಧಾಂತದಲ್ಲಿ ಹೇಳಿರೋ ಘಟನೆಗಳಿಗಿಂತ ತುಂಬಾನೇ ಮುಂಚೆ ಆಗಿ ಹೋಗಿರುತ್ತೆ. ಹಾಗಾಗಿ ಈ ಸಿದ್ಧಾಂತವನ್ನು ನಾವು ಪಕ್ಕಕ್ಕಿಡೋಣ. ಈಗ ಇನ್ನೊಂದು ವಿವರಣೆಯನ್ನ ನೋಡೋಣ. ಇದರ ಪ್ರಕಾರ ನಕ್ಷತ್ರಗಳು ಅಂದ್ರೆ ಪವಿತ್ರರು, ಅಂದ್ರೆ ಸಂತರು. ಮತ್ತೆ ಆ ಘಟನೆ ಏನನ್ನ ಸೂಚಿಸುತ್ತೆ ಅಂದ್ರೆ ಘಟಸರ್ಪನಿಂದ ಅವರೆಲ್ಲ ಹುತಾತ್ಮರಾದ್ರು ಅಂತ. ಇದು ಕೇಳೋಕೆ ಒಂದು ಸಾಧ್ಯತೆ ತರಾಣೆ ಅನ್ಸುತ್ತೆ. ಆದ್ರೆ ಲೇಖಕರು ಇದನ್ನ ಅಸಂಭವ ಅಂತಾರೆ. ಯಾಕಂದ್ರೆ ಸರಿಯಾಗಿ 1/3 ಸಂತರು ಹುತಾತ್ಮರಾದ್ರು ಅನ್ನೋಕೆ ಬೈಬಲ್ನಲ್ಲಾಗಲಿ ಇತಿಹಾಸದಲ್ಲಾಗಲಿ ಯಾವುದೇ ಸ್ಪಷ್ಟವಾದ ಸಾಕ್ಷಿ ಸಿಗೋದಿಲ್ಲ. ಹೀಗೆ 3 ಸಿದ್ಧಾಂತಗಳು ತಿರಸ್ಕೃತವಾದ ಮೇಲೆ ನಾವು ಕೊನೆಯ ಮತ್ತು ಎಲ್ಲಕ್ಕಿಂತ ಹೆಚ್ಚು ಸಂಕೀರ್ಣವಾಗಿರೋ ಸಿದ್ಧಾಂತದ ಹತ್ತಿರ ಬರ್ತೀವಿ. ಲೇಖಕರು ಇದರ ಬಗ್ಗೆ ತುಂಬಾನೇ ಆಳವಾಗಿ ಚರ್ಚೆ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಒಂದೇ ಸಿದ್ಧಾಂತದಲ್ಲಿ 2 ಸಾಧ್ಯತೆಗಳಿವೆ ಮತ್ತು ಯಾವುದು ಸರಿ ಅನ್ನೋದು ಘಟನೆ ನಡೆದ ಸಮಯದ ಮೇಲೆ ನಿಂತಿದೆ. ಒಂದ್ವೇಳೆ ಘಟಸರ್ಪನನ್ನು ಕೆಳಗೆ ಬೀಳಿಸೋಕು ಮುಂಚೆ ಈ ಘಟನೆ ನಡೆದಿದ್ರೆ ಆ ನಕ್ಷತ್ರಗಳು ಅಂದ್ರೆ ದೇವರಿಂದ ದೂರವಾದ ದೇವದೂತರು. ಒಂದ್ವೇಳೆ ಆ ಘಟನೆ ನಂತರ ನಡೆದಿದ್ರೆ ಆ ನಕ್ಷತ್ರಗಳು ಅಂದ್ರೆ ಘಟಸರ್ಪನಿಂದ ಮೋಸ ಹೋದ ಹಳೆ ಒಡಂಬಡಿಕೆಯ ಪವಿತ್ರರು. ಹಾಗಾದ್ರೆ ಇಷ್ಟೆಲ್ಲ ಸಾಕ್ಷ್ಯಗಳನ್ನ ನಮ್ಮ ಮೂಲ ಆಧಾರದ ಮೇಲೆ ಪರೀಕ್ಷೆ ಮಾಡಿದ ಮೇಲೆ ಲೇಖಕರು ಯಾವ ತೀರ್ಮಾನಕ್ಕೆ ಬರ್ತಾರೆ? ನೋಡಿದ್ರಲ್ಲ, ಮೊದಲ 3 ಸಿದ್ಧಾಂತಗಳನ್ನ ಲೇಖಕರು ಒಂದೊಂದಾಗಿ ಕಾರಣ ಕೊಟ್ಟು ತಳ್ಳಿಹಾಕ್ತಾರೆ. ಅವು ಒಂದೋ ಸಾಂಕೇತಿಕವಾಗಿ ಸರಿ ಹೊಂದಲ್ಲ, ಅಥವಾ ಟೈಮ್ಲೈನಲ್ಲಿ ತಪ್ಪಾಗಿರತ್ತೆ, ಇಲ್ಲ ಅಂದ್ರೆ ಅದಕ್ಕೆ ಸರಿಯಾದ ಸಾಕ್ಷಿ ಇರಲ್ಲ.
ಕೊನೆಗೆ ಉಳಿಯೋದು ಒಂದೇ ಒಂದು ಅತ್ಯಂತ ಸಂಭವನೀಯ ವಿವರಣೆ: ದೇವದೂತಲು ಅಥವಾ ಪವಿತ್ರರು ಮೋಸ ಹೋದು ಅನ್ನೋದು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಮ್ಗೆ ಗೊತ್ತಾಗೋ ಮುಖ್ಯ ವಿಷಯ ಏನೆಂದ್ರೆ, ಆ ಬೀಳೋ ನಕ್ಷತ್ರಗಳು ಅನ್ನೋದು ಯಾವುದೋ ಭೌತಿಕ ವಿನಾಶದ ಸಂಕೇತ ಅಲ್ಲ, ಬದಲಿಗೆ ಅದು ಗಂಡು ಮಗುವಿನ ಜನನದ ಮುಂಚೆನೇ ಘಟಸರ್ಪ ನಡೆಸಿದ ಒಂದು ದೊಡ್ಡ ಆಧ್ಯಾತ್ಮಿಕ ಪತನದ ಸಂಕೇತ. ಅದು ದೇವದೂತರೇ ಆಗಿರ್ಲಿ ಅಥವಾ ಮನುಷ್ಯರೇ ಆಗಿರ್ಲಿ, ದೇವರ ಮೇಲಿನ ತಮ್ಮ ನಿಷ್ಠೆಯನ್ನ ಕಳೆದುಕೊಂಡ ಒಂದು ದುರಂತ ಘಟನೆ. ಕೊನೆಯದಾಗಿ ಇದು ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ ಅಲ್ವಾ? ಯಾವುದೇ ಒಂದು ಪ್ರಾಚೀನ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕ್ ಹೊರಟಾಗ ನಾವಿಟ್ಕೊಳ್ಳೋ ಒಂದೇ ಒಂದು ಆರಂಭಿಕ ನಂಬಿಕೆ ಅದು ನಮ್ಮ ಇಡೀ ತೀರ್ಮಾನವನ್ನೇ ಎಷ್ಟರ ಮಟ್ಟಿಗೆ ರೂಪಿಸಿಬಿಡ್ಬೋದು.